ನಾವು ಇಸ್ಕಾನ್ ಟೆಂಪಲ್ ಚಿಕ್ಕೋಡಿದಿಂದ ಬಂದಿದ್ದೀವಿ, ಬೆಳಗಾಂ ಇಸ್ಕಾನ್ ಥ್ರೂ. ಎಲ್ಲರೂ ಭಕ್ತರು ಸೇರಿ ನಾವು ಶ್ರೀ ಕ್ಷೇತ್ರ ಪಂಢರ್ಪುರ ಧಾಮಕ್ಕೆ ಬಂದಿದ್ದೀವಿ. ಸೊ ಶ್ರೀ ಕ್ಷೇತ್ರ ಪಂಢರ್ಪುರ ಧಾಮದಲ್ಲಿ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಇವತ್ತು ಏಕಾದಶಿ ಇದೆ. ಸೊ ಏಕಾದಶಿ ದಿನ ನಾವು ಭಗವಂತನ ನಾಮಸ್ಮರಣೆ ಜಪ ಮಾಡ್ತಾ ಎಲ್ಲರೂ ಕೂಡಿ ಭಗವಂತನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಶ್ರೀ ವಿಠಲ್ ಅವ್ರ ಶ್ರೀ ರುಕ್ಮಿಣಿ. ಸೊ ನಾವು ಚಂದ್ರಭಾಗ ತೀರದಿಂದ ಇಲ್ಲಿ ಲೈನದಲ್ಲಿ ನಿಂತು ಭಗವಂತನ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಸೊ ಹರೇ ಕೃಷ್ಣ, ನೀವು ಕೂಡ ನಮ್ಮ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. तुलसी हर गळा कासे पीतांबर, 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 निरंतर. ಹರೇ ಕೃಷ್ಣ ಗೆಳೆಯರೇ. ಸೊ ನಾಗಿರುವುದು ಧಾರವಾಡ ರೈಲ್ವೆ ಸ್ಟೇಷನ್ನಲ್ಲಿ. ಪಂಢರ್ಪುರಿಗೆ ಹೋಗುವ ಉತ್ಸಾಹದಲ್ಲಿ 1 ಗಂಟೆ ಜಲ್ದಿನ ಬಂದು ಕೂತಿದ್ದೇನೆ ಧಾರವಾಡ ರೈಲ್ವೆ ಸ್ಟೇಷನ್ದಲ್ಲಿ. ಸೊ ನಮ್ದು ಇರೋದು ಈಗ ಹರಿಪ್ರಿಯ ಎಕ್ಸ್ಪ್ರೆಸ್. ಸೊ ಅದು ಸೀದಾ ಮಿರಾಜಿಗೆ ಹೋಗಿ ತಲುಪಿಸುತ್ತದೆ ನಮ್ಮನ್ನು. ಸೊ ಅದೇ ರೂಟಲ್ಲಿ ಬೆಳಗಾವಿಂದ 2 ಮಂದಿ ಭಕ್ತರು ನಾನು ಸೇರುತ್ತಾರೆ. ವಿಲ್ ಜಾಯಿನ್ ಟುಗೆದರ್ ಆ್ಯಂಡ್ ಕಂಟಿನ್ಯೂ ಅವರ್ ಜರ್ನಿ. ಸೊ ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಮಿರಜ್ದಲ್ಲಿ ನಮ್ಮ ಪ್ರಭುಜಿ ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಸೊ ಈಗ ನಾವೆಲ್ಲರೂ ಕೂಡಿ ಪಂಢರ್ಪುರ ಧಾಮಿಗೆ ಹೊಂಟಿದ್ದೇವೆ. ಸೊ ಹೋಗ್ತಾ ಹೋಗ್ತಾ ಕೀರ್ತನವನ್ನು ಹಾಡ್ಕೋತ ಹೊಂಟಿದ್ದೀವಿ. ಸೊ ನೀವೆಲ್ಲರೂ ಕೂಡಿ ನಮ್ಮ ಜೊತೆ ಹಾಡಿ. हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ. ಸೊ ಈಗ ನಾವು ಪಂಢರ್ಪುರಕ್ಕೆ ಬಂದು ಮುಟ್ಟಿದ್ದೇವೆ. ಸೊ ಈಗ ಇಲ್ಲಿಂದ ನಾವು ನಮ್ಮ ರೂಮಿಗೆ ಹೋಗುತ್ತೇವೆ. ಸೊ ಆಟೋ ಮೂಲಕ. ಹರೇ ಕೃಷ್ಣ. ಹರಿ ಬೋ. उभे बिते बोरी, करकटावरी ठेवोनिया, करकटावनी ठेवोनिया, तुलसी हर गळा कासे पीतांबर, तुलसी हर गळा कासे पीतांबर. ಹರೇ ಕೃಷ್ಣ. ಸೊ ಈಗ ಜಸ್ಟ್ ರೂಮಿಗೆ ಬಂದಿದ್ದೇವೆ. ಸೊ ಬಂದ ಕೂಡಲೇನ ಗ್ಯಾಸ್ ತೊಗೊಂಡಿವಿ. ಸೊ ಅಡುಗೆ ಮಾಡಬೇಕಲ್ವಾ. ಸೊ ಅದ್ರ ಸಂಬಂಧ ಏನೇನು ಅಡುಗೆ ಮಾಡೋಕ್ಕೆ ವಸ್ತುಗಳು ಬೇಕೋ ಅದನ್ನೆಲ್ಲ ತೊಗೊಳಕ್ಕೆ ನಾವು ಈಗ ಮಾರ್ಕೆಟಿಗೆ ಬಂದೇವಿ. हरे कृष्णा कृष्ण कृष्ण हरे हरे, हरे राम 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 हरे हरे. ಅಡುಗೆ ಸಾಮಗ್ರಿ ಎಲ್ಲ ತಂದಾದ್ಮೇಲೆ ಎಲ್ಲರೂ ಸೇರಿ ಅಡುಗೆ ಮಾಡಿ ಮಸ್ತ್ ರೈಸ್ ಅಂದರೆ ಪುಲಾವ್ ಮಾಡಿ ದೇವರಿಗೆ ಭೋಗ ಹಚ್ಚಿ ನಾವು ಉಂಡು ಮಕ್ಕೊಂಬಿಟ್ಟು. ಹರೇ ಕೃಷ್ಣ. हरे हरे.
सुंदरते ध्यान उभे बित बोरी करकटावरी ठेवोनिया चालू माಡ ಭಜನ್ ಚಾಲು ಮಾಡ तुलसी हर गड़ा कसे तुलसी हर घना कासे पीतांबर तुलसी हर गड़ा कसे तुलसी हर घना कासे पीतांबर ओडे निरंतर ವಿಠಲ 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 मकर कुंडले तळपती श्रवणी मगर कुंडले तड़पति श्रवणी मकर कुंडले तळपती श्रवणी मकर कुंडले तड़पति श्रवणी कंठी कौस्तुभमणि विराजित कंठी कौस्तुभमणि विराजिता कंठी कौस्तुभमणि विराजित कंठी कौस्तुभमणि विराजिता तुका म्हणे माझे हेची सर्व सुख सुख मन माझे हेची सर्व सुख ಕಮಲ ಧನಜನ ಜೀವನ ತಲುಪಲಿ ಯಾವ ಗೆಲ್ಲಿಸಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನಾವು ಭಗವಂತನ ರಕ್ಷಣೆ ಮಾಡಬೇಕು. ಈಜ್ ಆಡಕ್ಕೆ ಬರ್ತಾ ಇಲ್ಲ ನಮ್ಗೆ. ದೊಡ್ಡ ಸಮುದ್ರದಾಗ ಬಿದ್ದೀವಿ ನಾವು. ಸೊ ಆ ಸಮುದ್ರದಾಗ ಕೇವಲ ಏನು ರಕ್ಷಣೆ ಮಾಡ್ಬೋದು ನಮ್ಗೆ? ಒಂದು ದೋಣಿ ಅಂದರೆ ಒಂದು ಹಡಗು, ಬೋಟ್, ಅದೊಂದೇ ನಮಗೆ ರಕ್ಷಣೆ ಮಾಡೋದು. ಅದು ಯಾರು? ಗುರುಗಳು. ಯಾವ ಗುರುಗಳು? ಭಗವಂತನ ಭಕ್ತರು. ಸೊ ಆ ಡೋಣಿ ಮೇಲೆ ಬರ್ರಿ ಹತ್ತು ಬರ್ರಿ ಅನ್ನೋಕೆ ನಾವು ಹೋಗ್ತಾ ಇಲ್ಲ, ನಾವು ಮುಗಿಸ್ತಾ ಅಂತ ಕೇಳಿದ್ವಿ ನೀರ್ದಾಗ. ಹಂಗೆ ಈ ಭವಸಾಗರಕ್ಕೆ ತುಲನಾ ಮಾಡಿದ್ದಾರೆ. ಭೌತಿಕ ಜಗತ್ತು ಐತಲ್ಲ, ಇದೊಂದು ಸಾಗರ ಐತಿ. ಈ ಸಾಗರದಲ್ಲಿ ನಾವು ಹಂಗ ಮಾಡಿ ಬಿದ್ದೀವಿ. ಈಗ ನಾವು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಭಕ್ತರು ಆ ಹಡಗ ಮೇಲೆ ಕೂತ್ರೆ ನಮ್ಗೆ ಕರ್ಕೊಂಡು ಹೋಗ್ತಾರೆ ಭಕ್ತರು. ಎಲ್ಲಿಗೆ? ಭಗವಂತನ ಕಡೆ. ಭಗವಂತ ಹೋಗಿ ಎತ್ತಿ ತಗೋತಾನೆ. ನಮ್ಮ ಫೋಟೋ ಐತಿ. ಸಮುದ್ರದಲ್ಲಿ ಚೈತನ್ಯ ಮಹಾಪ್ರಭು ಮುಳುಗ್ತಾ ಇದ್ದಾನೆ. ಮೇಲಿಂದ ಕೂಗ್ತಾನೆ ಭಗವಂತ. ಮೇಲಿಂದ ಗರುಡ ಮೇಲೆ ಭಗವಂತ ಕರೆದ ತಗೊಳ್ತಾ ಇದ್ದಾನೆ. ಈ ಬಹುಸಾಗರದಲ್ಲಿ ದುಃಖಾಲಯ ಶಾಶ್ವತ ಸಾಧ್ಯನೇ ಇಲ್ಲ. ಮಣ್ಣಿನ ಚರ್ಚೆ ಮಾಡ್ತಿದ್ದೇವೆ ನಾವು. ದುಃಖಾಲಯ ಶಾಶ್ವತ ಜಗತ್ತು. ಇಲ್ಲಿ ಯಾರು ಶಾಶ್ವತ ಸಾಧ್ಯನೇ ಇಲ್ಲ. ಎಲ್ಲಿ ಕಾಣ್ತಾ ಇದ್ದೋ ನಮ್ಗೆ ಇನ್ನೊಂದು 2 ವರ್ಷದಲ್ಲಿ ಅವು ಕಾಣ್ತೋ ಇಲ್ಲ. ನಾವು ಮನುಷ್ಯರು ಕಾಣ್ತಾ ಇದೀವಿ. ಮತ್ತೆ ಎಷ್ಟು ವರ್ಷ ಕಾಣ್ತೋ ಗೊತ್ತಿಲ್ಲ. ಗೊತ್ತಿದೆ. ಅದಕ್ಕೆ ಇದು ಅಶಾಶ್ವತ ಜಗತ್ತ. ಯಾರು ಶಾಶ್ವತ ಇರ್ಲಿಕ್ಕಾಗೋದಿಲ್ಲ. ಕಾಂದ್ರೇನು
100 ವರ್ಷ ಒಳಗಡೆ. ಆನಂತರ ಕಾಲಿಕವಿ ಕೈಲಾಸ. ಈ ಥರ ನಾವು ಯಾರೂ ಇಲ್ಲಿ ಶಾಶ್ವತ ಇರಕ್ಕೆ ಸಾಧ್ಯ. ಶಾಶ್ವತ ಒಂದೇ ಇರುತ್ತೆ, ಆತ್ಮ ಭಗವಂತನ ಕಡೆ ಸೇರೋದು. ಅದಕ್ಕಾಗಿ ಪ್ರಯತ್ನ ಮಾಡಿರಿ, ತಿಳಿಲಿಕ್ಕೆ ಪ್ರಯತ್ನ ಮಾಡಿರಿ, ಒಳ್ಳೆ ಬುದ್ಧಿ ಉಪಯೋಗ ಮಾಡಿರಿ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಸೊ ವಿಚಾರ ಮಾಡಿರಿ, ಯಾವುದು ಸತ್ಯ ಅನ್ನೋ ಯಾವುದು ಸತ್ಯ ಇಲ್ಲ. हेचि सर्व सुख ಹರಿಕೃಷ್ಣ. ಸೊ ಏಕಾದಶಿ ವಿಠ್ಠಲ್ ದರ್ಶನ ಆದಮೇಲೆ ನಾವು ಸೀದಾ ರೂಮಿಗೆ ಹೋದೆವು. ರೂಮಿಗೆ ಹೋಗಿ ಸ್ವಲ್ಪ ಕಿಚಡಿ ಮಾಡಿ ತಿಂದ್ವಿ, ಯಾಕಂದರೆ ನಾವು ಏಕಾದಶಿ ಉಪವಾಸ ಇದ್ದೀವಿ ಅಲ್ವಾ, ಅದ್ರ ಸಂಬಂಧ. ಆದ ನಂತರ ನಾವೀಗ ಹೊಂಟೇವಿ ಗೋಪಾಲ್ಪುರ ಧಾಮಿಗೆ. ಸೊ ಎಲ್ಲರೂ ನಮ್ಮ ಜೊತೆ ಬನ್ನಿ, ಗೋಪಾಲ್ಪುರ ಧಾಮಿನ ದರ್ಶನ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ ಗೋಪಾಲ್ಪುರ್, ಶ್ರೀ ಕ್ಷೇತ್ರ ಗೋಪಾಲ್ಪುರ್ ಮತ್ತು ಶ್ರೀ ಗೋಪಾಲ ಈ ದರ್ಶನ ಮಾಡಲಿಕ್ಕೆ ನಾವು ಇಲ್ಲಿ ಪಂಡರ್ಪುರದಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ನೀವು ಕೂಡ ಎಲ್ಲರೂ ಈ ದರ್ಶನವನ್ನು ಪಡ್ಬೋದು. ಹರಿ ಬೋಲ್. ಅಲ್ಲಿ ಜಾನಾಬಾಯಿ ಮಂದಿರ, ಅಲ್ಲಿ ಜಾನಾಬಾಯಿಗೆ ಶಿಕ್ಷೆಯನ್ನು ಕೊಟ್ಟಿದ್ರು. ಸೊ ಲೋಹದ ಮೇಲೆ ಅವರು ಕುಣಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕರಿಗೋಯ್ತು ಹೇಳ್ತಾರೆ. ಸೊ ಅದಕ್ಕೆ ಯಾಕೆ ಜಾನಾಬಾಯಿಗೆ ಇಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ, ಜಾನಾಬಾಯಿಗೆ ಹುಷಾರಿಲ್ಲದವಾಗ ಸೊ ಭಗವಂತ ವಿಠ್ಠಲ್ ಬಂದು ಅವಳಿಗೆ ಸೇವೆ ಮಾಡಿದ್ದ. ಸೊ ಆ ಸೇವೆ ಮಾಡುವಾಗ ಗೋಪಾಲ್ಪುರದಲ್ಲಿ ತನ್ನ ಮೈ ಮೇಲೆ ವಸ್ತ್ರವನ್ನು ಬಿಟ್ಟು ಹೋಗಿರ್ತಾನೆ. ಸೊ ಆ ವಸ್ತ್ರ ಇವಳು ಕಳ್ಳತನ ಮಾಡಿದಳಂತ ಇವಳ ಮೇಲೆ ಅಪಘಾತ ಹಾಕಿ ಅವಳಿಗೆ ಇಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ಆ ಶಿಕ್ಷೆ ಕೊಡುವಾಗ ರಾಡ್ ಮೇಲೆ ಕುಣಿಸುವಾಗ ರಾಡ್ ಕರಿಗ್ ಹೋಗುತ್ತೆ. ಅವಳು ಭಕ್ತಿ ಭಾವನೆ ನೋಡಿ ರಾಡ್ ಕೂಡ ಕರಿಗ್ ಹೋಗುತ್ತೆ. ಸೊ ಅದಕ್ಕೆ ಅವಳು ಮಹಾನ್ ಭಕ್ತ ಅಂತ ಹೇಳ್ತಾರೆ. ಹರಿ ಬೋಲ್.
ಸೊ ಅಲ್ಲಿ ಒಂದು ದೇವಸ್ಥಾನ ಕಾಣ್ತಿದೆ ಚಿಕ್ಕದು. ಹಾ ಆ ಪ್ರಭುಜಿ. ದೇವಸ್ಥಾನ ನಾರದ್ ಮುನಿಗಳು ಅಲ್ಲಿದ್ದಾರೆ. ಸೊ ನಾರದ್ ಮುನಿಗಳು ಬಂದು ಅಲ್ಲಿ ತಪಸ್ಸೆ ಮಾಡ್ತಿದ್ದಾರೆ. ಸೊ ಅಲ್ಲಿ ನಾರದ್ ಮುನಿ ಒಳಗಡೆ ತಪಸ್ಸೆ ಮುದ್ರದಲ್ಲಿ ಕೂತಿದ್ದಾರೆ. ಪ್ರಭುಜಿ ಈಗಲೂ ಕೂಡ ಅಲ್ಲಿ ನಾರದ್ ಮುನಿ ಬರ್ತಿದ್ದಾರೆ. ಹಾ, ಅಲ್ಲಿ ಸಾಕ್ಷಾತ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದು ವಿಷ್ಣು ಪಾದ, ವಿಷ್ಣುಪಾದ. ಭಗವಂತನ ಶ್ರೀಕೃಷ್ಣ ಮತ್ತು ಆಕಳು ಮತ್ತು ತನ್ನ ಕೊಳಲು ಇವೆಲ್ಲ ಚಿಹ್ನೆಗಳಿದಾವೆ. ಸೊ ಅದಕ್ಕೆ ಇದಕ್ಕೆ ವಿಷ್ಣು ಪಾದ ಅಂತ ಹೇಳ್ತಾರೆ. ಸೊ ರಿಯಲ್ಲಿ ಇಲ್ಲಿ ಭಗವಂತನ ಪಾದಗಳು ಗುರುತು ಮತ್ತು ಚಿಹ್ನೆಗಳು ಬಿದ್ದಿದ್ದಾವೆ. ಸೊ ದರ್ಶನ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾಲ್ಕು ಕಡೆಗೆ ಆಕಳಿಗೆ ಫೋಟೋ ಮಸ್ತ್ ಈ ಕಡೆ ಭಗವಂತನ ಎರಡು ಚಿಹ್ನ, ಎರಡು ಪಾದ, ಒಂದು ಎರಡು ಪಾದು ಮಧ್ಯದಲ್ಲಿದೆ. ಇದು ತನ್ನ ಕೊಳಲು. ಆ ಕಡೆ ಈ ಕಡೆ ನಿಂತಿದ್ವಿ ಎಲ್ಲ ಕರುಗಳದ್ದು ಕಾಲಿನ ಮೂಡಿದೆ. 4, 2, 3, 4. ಮತ್ತೆ ಅಲ್ಲಿ ಭಗವಂತನ ಕಟ್ಟಿಗೆ ಇರುತ್ತೆ. ಸೊ ಕಟ್ಟಿಗೆದು ಇಲ್ಲಿ ಮೂಡಿದೆ ಚಿಹ್ನೆ. ರಿಯಲ್ 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 ಶ್ರೀಕೃಷ್ಣ ಪಾದಗಳು. ಹರಿ ಬೋಲ್.